ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಯವರ ದೊಡ್ಡ ಜಾತ್ರೆ ಮುಗಿದ ಬೆನ್ನಲ್ಲೇ ಅದೇ ದೇವಾಲಯದ ಆಡಳಿತಕ್ಕೆ ಒಳಪಟ್ಟ ಕಳಲೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಬೆಳಗ್ಗೆ 7:03 ರಿಂದ 7:26 ಗಂಟೆಯೊಳಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ಅವರ ರಥಾರೋಹಣವು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದ್ಧೂರಿಯಾಗಿ ನೆರವೇರಿತು. ಚಿನ್ನಾಭರಣ ಹಾಗೂ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾದ ಶ್ರೀ ಆಂಡಾಳಮ್ಮ ಮತ್ತು ಶ್ರೀ ಅರವಿಂದ ನಾಯಕಿ ಅಮ್ಮನವರ ಸಮೇತ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ದೇವಾಲಯದ ಪ್ರಾಂಗಣದಲ್ಲಿ ಇರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಂಗಳ ವಾದ್ಯಗಳೊಂದಿಗೆ ದೇವಾಲಯದ ಹಾಗೂ ರಥದ ಸುತ್ತ ಮೆರವಣಿಗೆ ತಂದ ಉತ್ಸವ ಮೂರ್ತಿಗಳನ್ನು ಬಣ್ಣ ಬಣ್ಣದ ಹೂವು ಹಾಗೂ ಬಂಟಿಂಗ್ಸ್ ಮತ್ತು ದೊಡ್ಡ ದೊಡ್ಡ ಬಾವುಟಗಳಿಂದ ಅಲಂಕರಿಸಲಾದ ದೊಡ್ಡ ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ, ಲಕ್ಷ್ಮೀಕಾಂತ್ ಸ್ವಾಮಿ ದೇವಾಲಯದ ಪಾರುಪತೆಗಾರ ಜಯರಾಮ್ ಸೇರಿದಂತೆ ಮತ್ತಿತರ ಪ್ರಮುಖರು ರಥಕ್ಕೆ ಪೂಜೆ ಸಲ್ಲಿಸಿ ಚಕ್ರಗಳಿಗೆ ಈಡುಗಾಯಿ ಹೊಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ವಿಪ್ರರ ವೇದಘೋಷ ಹಾಗೂ ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಲಕ್ಷ್ಮೀಕಾಂತ ಸ್ವಾಮಿಯವರ ನಾಮಸ್ಮರಣೆ ಮಾಡುತ್ತಾ ರಥವನ್ನು ಎಳೆಯಲಾಯಿತು. ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದಲ್ಲಿ ಪಾಲ್ಗೊಂಡು ಪುರುಷರು, ಮಹಿಳೆಯರು, ಯುವಕರು ಸೇರಿದಂತೆ ಮಕ್ಕಳಾದಿಯಾಗಿ ಲಕ್ಷ್ಮೀಕಾಂತ ಸ್ವಾಮಿಯವರ ದರ್ಶನ ಪಡೆದು ರಥವನ್ನು ಎಳೆಯುವ ಮೂಲಕ ಹಣ್ಣು ದವನ ಎಸೆದು ಭಕ್ತಿ ಭಾವ ಮೆರೆದರು. ಕಳಲೆ ಗ್ರಾಮದ ರಥಬೀದಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ವಿರಾಜಮಾನವಾಗಿ ಸಾಗಿದ ಅವರ ರಥ ಸ್ವಸ್ಥಾನ ಸೇರಿತು. ಇದೇ ಸಂದರ್ಭ ದೇವಾಲಯ ಹಾಗೂ ಹೊರ ಆವರಣಗಳಿಂದ ಬಣ್ಣ ಬಣ್ಣದ ಹೂವು ಹಾಗೂ ಹಸಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಹಣ್ಣು, ಕಾಯಿ, ಸಿಹಿ ತಿಂಡಿ ತಿನಿಸು, ಸ್ಟೇಷನರಿ, ಆಟಿಕೆ ಸಾಮಾನುಗಳು ಸೇರಿದಂತೆ ವಿವಿಧ ಬಗೆಯ ಅಂಗಡಿ ಮುಂಗಟ್ಟುಗಳು ಜಾತ್ರೆಗೆ ಕಳೆ ಕಟ್ಟಿದ್ವು. ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು. ದೇವಾಲಯದ ಪಾರುಪತಿಗಾರ ಜಯರಾಮ್, ಗ್ರಾಮದ ಹಿರಿಯ ಸಾಹಿತಿಯಾದ ಕಳಲೆ ಗುರುಸ್ವಾಮಿ ಮಾತನಾಡಿ, ಜಾತ್ರೆಯ ಬಗ್ಗೆ ವಿವರಿಸಿ ಕೂಡಲೇ ಸರ್ಕಾರ, ಸಂಬಂಧಪಟ್ಟ ಮುಜರಾಯಿ ಇಲಾಖೆ ಹಾಗೂ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಇಂತಹ ಪುರಾತನ ದೇವಾಲಯಗಳ ರಥಗಳನ್ನು ಜೀರ್ಣೋದ್ಧಾರಗೊಳಿಸಿ ಉಳಿಸಿಕೊಂಡು ಹೋಗಲು ಜಾಗೃತರಾಗಬೇಕು ಅಂತ ಹಾಳು ಹಂಪಿಯಂತಾಗುತ್ತಿರುವ ನಮ್ಮ ಗ್ರಾಮದ ಪುರಾತನ ದೇವಾಲಯ ರಥದ ದುರಸ್ತಿ ಬಗ್ಗೆ ಗಮನ ಹರಿಸುವಂತೆ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಸಿದರು. ಶ್ರೀ ಲಕ್ಷ್ಮೀಕಾಂತೇಶ್ವರನ ಇತಿಹಾಸವುಳ್ಳ ಕಳಲೆ ಗ್ರಾಮ ಲಕ್ಷ್ಮೀಕಾಂತ ರಥೋತ್ಸವ ಅಂದರೆ 9 ದಿನ 28ನೇ ತಾರೀಕಿಂದ 27ನೇ ತಾರೀಕಿಂದ ಇದುವರೆಗೂ 7ನೇ ದಿವಸಕ್ಕೆ ನಮಗೆ ಕಾರ್ಯಕ್ರಮ ನಡೀತಾ ಇದೆ. ಬ್ರಹ್ಮೋತ್ಸವ ಮೊನ್ನೆ 2ನೇ ತಾರೀಕು ಕಲ್ಯಾಣೋತ್ಸವ ಇತ್ತು. ಆದ ನಂತರ ಇವತ್ತು ಮಹಾರಥೋತ್ಸವ ಬೆಳಗ್ಗೆ ಅಲಂಕಾರಾರ್ಪಣೆಯಿಂದ ಯಾತ್ರಾದಾನ ಮತ್ತು ಇದರಿಂದ ವಿಶೇಷವಾಗಿ ರಥೋತ್ಸವ ನಡೆಯಿತು.
ಮತ್ತು ಗ್ರಾಮಸ್ಥರ ಸಹಕಾರ ಮತ್ತು ಎಲ್ಲ ಬೀದಿ ಯಜಮಾನರುಗಳ ಸಹಕಾರ ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕರ ಮಾರ್ಗದರ್ಶನದಲ್ಲಿ ನಾವು ಇದುವರೆಗೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವರು ಸಹಕಾರ ಕೊಟ್ಕೊಂಡು ಬರ್ತಾಯಿದ್ದಾರೆ. ಹಾಗೂ ಮತ್ತು ಲಕ್ಷ್ಮೀಕಾಂತ ಸೇವಾಭಿವೃದ್ಧಿ ಸಭಾ ಅವರು ಅಷ್ಟೇ ಸಹಕಾರ, ಮತ್ತು ಗ್ರಾಮ ಪಂಚಾಯತಿ ಅವರು ಮತ್ತು ಮಹಿಳಾ ಸಂಘದವರು ಮತ್ತು ಎಲ್ಲ ಬೀದಿ ಯಜಮಾನರುಗಳು ಸಹಕಾರ ಕೊಂಡು ಇದುವರೆಗೂ ರಥ ಮಾಡ್ಕೊಂಡು ಬರ್ತಾಯಿದ್ವಿ. ಆದರೆ ಏನು ವಿಶೇಷ ಅಂದರೆ ಇಲ್ಲಿ ಆದಾಯ ಇಲ್ಲದ ಕಾರಣ ನಂಜನಗೂಡು ದೇವಸ್ಥಾನ ದತ್ತು ಹೋಗೋದ್ರಿಂದ ಅವರು ಅಲ್ಪ ಸ್ವಲ್ಪ ನಮಗೆ ಇದು ಮಾಡ್ತಾಯಿದ್ದಾರೆ. ಈ ಮೂಲಕ ಅವ್ರಿಗೆ ಮನೆ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಬೋದ್ರಿಂದ ಇನ್ನು ಮುಂದೆ ಹೆಚ್ಚಿನ ಇದರಲ್ಲಿ ಬಂದು ಅಭಿವೃದ್ಧಿಪಡಿಸಿ ಅಂತ ನಾವು ಅವ್ರ ಮುಖಾಂತರ ಅವ್ರಿಗೂ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಎಲ್ಲ ಬೀದಿ ಯಜಮಾನರು ನಾನು ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ಕಳಲೆ ಇತಿಹಾಸ ಪುರಾಣ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಬಹುಕಾಲದಿಂದ ದಳವಾಯಿಗಳು ಆಳ್ತಾಯಿದ್ರು. ಮೈಸೂರು ಸಂಸ್ಥಾನಕ್ಕೆ ಅಡಿಪಾಯ ಹಾಕ್ಕೊಟ್ಟದ್ದೇ ಕಳಲೆ ಸಂಸ್ಥಾನ. ಯಾಕೆಂದರೆ ಒಂದು ಗಾದೆ ಮಾತು ಬರುತ್ತೆ, ಕಳಲೆ ಅರಸರಿಗೆ ನಿಂತು ಪಟ್ಟ, ಮೈಸೂರು ಅರಸರಿಗೆ ಕುಂತು ಪಟ್ಟ ಅಂತ. ಅಂತಹ ಪಟ್ಟ ದಳವಾಯಿಗಳು, ಎಂತಹ ದಳವಾಯಿಗಳಿದ್ದರೂ ಇಲ್ಲಿ ಇದೆ. ದೇವರಾಜನಿಂದ ಹಿಡಿದು ಕಾರ್ಬಾರಿ ದಳವಾಯಿಗಳಿದ್ರೂ ಈ ದೇವಸ್ಥಾನ ಯಾಕೋ ಉದ್ಧಾರ ಕಾಣಲೇ ಇಲ್ಲ. ಯಾವುದರ ಕೊರತೆ ಅಂತ ಗೊತ್ತಿಲ್ಲ. ಗುಜರಾಯಿ ಸೇರಿದ್ರಿಂದ ಹಿಂಗಾಯಿತೋ ಏನೋ ಗೊತ್ತಾಯ್ತಾ ಇಲ್ಲ. ಆದರೆ ಈಗ ಏನೋ ಒಂಚೂರು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಒಂಚೂರು ಸೇರಿದ್ರಿಂದ ಈ ಜಾತ್ರೆ ಗೀತ್ರೆ ನಿತ್ಯದ ವ್ಯವಸ್ಥೆಗೆ ಒಂಚೂರು ಹೆಲ್ಪ್ ಆಗ್ತಾಯಿದೆ ಹೊರತು ದೇವಸ್ಥಾನದ ಅಭಿವೃದ್ಧಿ ಕಿಂಚಿತ್ತೂ ಏನೂ ಆಗಿಲ್ಲ. ನಾನು ನೋಡ್ದಂಗೆ ನನಗೆ 68, ಆವಾಗಿಂದ ಈ ರಥ ನೋಡ್ತಾ ಇದ್ದೀನಿ. ಜೀರ್ಣವಾಗಿ ಹೋಗ್ತಾ ಇದೆ ಹೊರತು ಈ ರಥ ಇಲ್ಲ. ನಂದೆ ಕೆಲವರು ಕೇಳಿದಾಗ ಅಂದೆ, ಈ ರಥ ಎಲ್ಲಿ ನಡುಮಧ್ಯದಲ್ಲಿ ನಿಂತೋಗುತ್ತೋ ಆವತ್ತೇ ಇದು ಜೀರ್ಣೋದ್ಧಾರ ಆಗಬೇಕಾದ್ರೆ ಅಲ್ಲಿವರೆಗೂ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಗಮನ ಕೊಡಲ್ಲ. ಸದ್ಯ ಏನೋ ಊರಿನವ್ರ ಸಹಕಾರ, ಕೆಲವರು ದಾನಿಗಳ ಸಹಕಾರದಿಂದ ಈ ಸಾರಿಯೂ ಕುಂಟಾಡ್ತಾ ಗ್ರಾಮಸ್ಥರ ಸಹಾಯದಿಂದ ರಥೋತ್ಸವ ಮಧ್ಯಕ್ಕೆ ಹೋಗಿ ನಿಂತಿದೆ. ಆದರೆ ಒಂದು ನಡೀತಾ ಇದೆ, ವಜ್ರಖಚಿತವಾದ ರಾಜಮುಡಿ ಉತ್ಸವ ಅತಿ ವಿಜೃಂಭಣೆಯಾಗಿ ರಾತ್ರಿ ಹೊತ್ತು ನಡೆಯುತ್ತೆ. ಆದರೆ ಸಂಬಂಧಪಟ್ಟವರು ಈಗಲಾದರೂ ಈ ಕಡೆ ಗಮನ ಹರಿಸ್ರಿ. ಯಾಕೆಂದರೆ ಇವತ್ತು ಕಾಂಕ್ರೀಟ್ ಇಟ್ಟಿಗೆ ಹಾಕ್ಬಿಟ್ಟು ದೇವಸ್ಥಾನ ಕಟ್ಬಿಟ್ಟು ಒಂದು ಕಳಶ ಹಾಕ್ಬಿಟ್ಟು ಅದೆಲ್ಲ ದೇವಸ್ಥಾನ. ಪುರಾತನವಾದ ಕಲೆ ಇದೆಯಲ್ಲ, ಈ ಶಿಲ್ಪನ ಉಳಿಸ್ಕೋಬೇಕಾ ಅನಿವಾರ್ಯ. ಇನ್ನು ಜೀವಮಾನದಲ್ಲಿ ನಾವು ಇಂಥ ದೇವಸ್ಥಾನಗಳನ್ನು ನಾವು ಕಟ್ಟೋಕ್ಕಾಗಲ್ಲ. ಅದಕ್ಕೆ ನಾನು ಇದನ್ನು ಹಾಳು ಹಂಪೆಗೊಳಿಸ್ತಾ ಇದ್ದೀನಿ. ಬಹಳ ದುಃಖದಿಂದ ಈ ಮಾತು ಹೇಳ್ತಾ ಇದ್ದೀನಿ, ಹಾಳು ಹಂಪೆಗೊಳಿಸ್ತಾ ಇದ್ದೀನಿ. ದಯಮಾಡಿ ನಿಮ್ಮಂಥವರು ಇದನ್ನು ಪ್ರಚಾರಕ್ಕೆ ತಂದು ಒಳ್ಳೇದು ಮಾಡಿ ಅಂತ ಹೇಳ್ತೀನಿ. ಸುಮಾರು ವರ್ಷದಿಂದ ಬರೀತಾ ಇದ್ದೀನಿ, ಜೀರ್ಣೋದ್ಧಾರ ಮಾಡಿಕೊಡಿಯಪ್ಪ, ಮುಂದಿನ ತಲೆಮಾರಿಗೆ ಇಂಥ ಸಂಸ್ಥಾನ ಇತ್ತು, ಇಂಥ ದೇವಸ್ಥಾನ ಇತ್ತು ಅನ್ನೋದು ಒಂದು ಇತಿಹಾಸ ಆಗುತ್ತೆ ಮಕ್ಕಳಿಗೆ. ನಿಮ್ಮಿಂದ ಆಗಲಿ ಅಂತ ನಾನು ಲಕ್ಷ್ಮೀಕಾಂತಿ ಅವ್ರಿಗೆಲ್ಲ ಒಂದು ಸದ್ಬುದ್ಧಿ ಕೊಡಲಿ ಅಂತ ನಿಮ್ಮ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ. ನಾನು ಕಳಲೆ ಗುರುಸ್ವಾಮಿ ಅಂತ ಸಾಹಿತಿ.